ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ. ಈ ದೇವಸ್ಥಾನ ತರ ನಮ್ಗ ಇಲ್ಲ ಶಕ್ತಿ ಏನಾಗಿದ್ರು, ಊಟನೂ ಹೋಗ್ತಿದಿಲ್ಲ ಅವ್ರಿಗೆ. ಈಗ ವೇಟ್ ಗೇನ್ ಆಗಿದ್ದಾರೆ, ಊಟನೂ ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ, ಇವಾಗ ಅದು ಶಿಂಕ್ ಆಗಿದೆ. ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ wound ಆಗಿತ್ತು, ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು, ಅದು ಈ ತರ ಲೀಕ್ ಆಗೋದು, ಬ್ಲಡ್ ಬರೋದು. ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ. ನಾನು ಊರ್ಗೆ ಹೋಗ್ತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗೆ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲಾಯ್ತು. 2-3 ತಿಂಗಳಾಯ್ತು. ಬಾತ್ರೂಮ್ ಅಲ್ಲೇ ಅದು ಬ್ಲಡ್ ಹೋಗ್ತಾ ಇತ್ತು, ಹೀಟ್ ಆಗಿ ಹಿಂಗೆಲ್ಲ ಕಷ್ಟ ಆಗಿ ಸ್ವಲ್ಪ ಬಹಳ ಬ್ಲಡ್ ಹೋಯ್ತು. ಅದೇ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. 48 ಇದ್ವಿ. ಊಟ ಎಲ್ಲ ಹೋಗ್ಲಾರ್ದಂಗಾಗಿಂದ 40 kg ಬಂದೆ. ನಮಸ್ತೆ, ಸರೋಜಮ್ಮ, ಬಾಗಲಕೋಟೆ. 58, 2-3 ತಿಂಗಳಾಯ್ತು. ಊಟ ನೀರು ಊಟ ಏನು ಹೋಗ್ಲಿಲ್ಲ. ಅದಕ್ಕೆ ಹೋದ್ವಿ ಮತ್ತೆ ಆಸ್ಪತ್ರೆಗೆ. ಟೆಸ್ಟ್ ಮಾಡಿಸಿದ್ವಿ ಮೇಡಮ್. ಅದೇ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ರೇಡಿಯೇಷನ್ ತಗೊಂಡ್ವಿ, ಕರೆಂಟಿಂದ 2 ತಗೊಂಡ್ವಿ. 4ನೇದಾದಾಗ ನಮ್ಗೆ ಸ್ವಲ್ಪ ಬಹಳ ತೊಂದರೆ ಆಯ್ತು. ಏನಿದ್ರು ಸುಸ್ತಾಗೋದು. ಆಮೇಲೆ ಅದಾಗಿಂದ 1 ದಿವಸ ಶುಕ್ರವಾರ ದಿನ ಹಂಗಾಯ್ತು. ಆಮೇಲೆ ಬಂದು ಮನೇಲಿ ಇದ್ದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗ್ದು ಮನೇಲಿ ಇದ್ದಿಂದ ಸ್ವಲ್ಪ ಎಲ್ಲ ಬ್ಲಡ್ ಅದೆಲ್ಲ ಹೋಗ್ತಾ ಇತ್ತು. ಇದು ಬಾತ್ರೂಮ್ ಅಲ್ಲಿ ಅದು ಬ್ಲಡ್ ಹೋಗ್ತಾ ಇತ್ತು, ಹೀಟ್ ಆಗಿ ಹಿಂಗೆಲ್ಲ ಕಷ್ಟ ಆಗಿ ಸ್ವಲ್ಪ ಬಹಳ ಬ್ಲಡ್ ಹೋಯ್ತು. ಏನು ಇಲ್ಲ, ನಮ್ದು ಚಟನೇ ಇಲ್ಲ. ಬರೀ ಊಟ, ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು, ನಮ್ದು ಊಟ ಏನು ಗೊತ್ತೇ ಇಲ್ಲ ನನಗೆ. ನಮ್ಗೆ ಏನಂತಾನೆ ಗೊತ್ತಿಲ್ಲ, ಈ ಜಡ್ಡೆ ಗೊತ್ತಿಲ್ಲ. ಜನರದಷ್ಟೇ ಕೇಳ್ತಾ ಇದ್ವಿ, ಇವಾಗ ನಮ್ಗೆ ಗೊತ್ತಾಗಲ್ಲ. ಇವಾಗ ಏನಿಲ್ಲ, ಒಂದು ಅರ್ಧ ಚಪಾತಿ ತಿಂತೀವಿ. ಇನ್ನು ಊಟ ಸೇರ್ತಾ ಇಲ್ಲ, ಬಾಯಿ ರುಚಿ ಇಲ್ಲ. ಅದಕ್ಕೆ ಆಸ್ಪತ್ರೆಗಂತ ಬಂದ್ವಿ. ಅವರು ಹೇಳಿದ್ರು ಇನ್ನ ರುಚಿ ಆಗ್ತೈತಿ ಅಂತ. ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಮಗ ಇದ್ರಲ್ಲಿ ಫೋನಲ್ಲಿ ಏನೋ ನೋಡ್ಕೊಂಡ್ರೆ ನಮಗೂ ಅಷ್ಟೇನೋ. ನಾವು ಶಾಲೆ ಕಲ್ತಿಲ್ಲ, ಮಕ್ಕಳು ಕಲ್ತಿರ್ತಾರ, ಅವ್ರು ನೋಡ್ಕೊಂತಾರಲ್ಲ ಫೋನಲ್ಲೇ. ಮನೆಯಲ್ಲ ಸ್ವಲ್ಪ ಹಿಂಗ್ ಸುಸ್ತು ತರ ಇರ್ತೀವಿ. ಫಸ್ಟ್ 48 ಇದ್ವಿ. ಆಮೇಲೆ ಅದು ನನ್ಗೆ BP ಇತ್ತು, ತೋರ್ಸ್ಕೊಂಡಿಂದ ಆಮೇಲೆ ಇವಾಗ ಬರ್ತಾ ನನಗೆ ಇದು ಊಟ ಎಲ್ಲ ಹೋಗ್ಲಾರ್ದಂಗಾಗಿಂದ 40 kg ಬಂದೆ. ಅದಕ್ಕೆ ಡಾಕ್ಟರ್ಗೆ ಸಂಶಯ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು ಅವರು. ನಾವ್ ಯಾವಾಗ್ಲೂ ಹೇಳ್ತಾನೆ ಇದ್ದೆ, ಹೋದಾಗೆಲ್ಲ 7 ತಿಂಗಳು ತೋರಿಸ್ತಾ ಇದ್ದೀನಿ, ಊಟ ಸೇರಲ್ಲ ನನಗೆ ಅಂತ ಹೇಳ್ತಾನೆ ಇದ್ರು ಅವ್ರು. ಅದೇ ಆ ಟ್ಯಾಬ್ಲೆಟ್ಸ್ ಗ್ಯಾಸ್ಟ್ರಿಕ್ ಆಗಿರ್ತೈತಿ, ಈಗಿನ ಟೈಮ್ ಎಲ್ಲ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿರ್ಬಹುದು ಅಂತ ಹೇಳಿ ಕೊಟ್ಟಿದ್ರು. ನನಗೆ ಸುಮ್ಮನೆ ಆಗಿದ್ವಿ, ಗ್ಯಾಸ್ಟ್ರಿಕ್ ಐತಿ ಏನೋ ನನಗೇನೋ ಆಗೈತಿ ಬಿಡು ಅಂತ ಇದ್ವಿ. ಎಷ್ಟು ಹೋಗ್ತೈತೆ ಅಷ್ಟು ತಿಂತಾ ಇದ್ದೆ. ಇಲ್ಲ 1 ಕಪ್ ಗಂಜಿ ಮಾಡ್ಕೊಳ್ಳೋದು, ಜೋಳದ್ದು, ರಾಗಿದು ಯಾವ್ದೋ ಒಂದು ಗಂಜಿ ಮಾಡ್ಕೊಂಡು ಕುಡಿಯೋದು. ಆ ಸೊಪ್ಪು ತಿನ್ನಿ, ಕಾಳು ತಿನ್ನಿ, ಅವೆಲ್ಲ ನಾವು ತಿಂತಾನೆ ಇದ್ವಿ. ತೂಕ ಚೆನ್ನಾಗಿದ್ದೆ, ದಪ್ಪನೂ ಚೆನ್ನಾಗಿದ್ದೆ ನಾನು. 1 ಟೈಮ್ ಹಿಂಗ ಆದ ತಕ್ಷಣ ಎಲ್ಲ ವೀಕ್. ಆಯ್ತು ಮೇಡಮ್, ಥ್ಯಾಂಕ್ ಯು.